ನಾನು ಹೋಗೋ ಸಮಯ ಬಂತು ಮೀರಾ. ಲಕ್ಷ್ಮಿ, ಯಾಕೆ ಈ ರೀತಿ ವಿಚಿತ್ರವಾಗೆಲ್ಲ ಮಾತಾಡ್ತಿದ್ಯಾ? ಇದು ಸತ್ಯ ಅಲ್ವಾ ಮೀರಾ? ಕ್ಯಾನ್ಸರ್ ನನ್ನ ಸಾವಿನಂಚಿಗೆ ಕರ್ಕೊಂಡು ಬಂದು ನಿಲ್ಲಿಸಿದೆ. ನನ್ನ ಸಾಯಿನಾಥ ಬೇಗ ಬಂದ್ಬಿಡು ಅಂತ ಕರಿತಿದ್ದಾನೆ. ನೀನು ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ ಅಂತ ಆ ಸಾಯಿನಾಥ ನನ್ನ ವಾಪಸ್ ಕರೆಸ್ಕೊಂಡ. ಆದರೆ ನಾನು ಕೆಲಸ ಮುಗಿದ ಮೇಲೂ ಹೋಗದೆ ಇಲ್ಲೇ ಇರೋದು ತಪ್ಪಲ್ವಾ? ಲಕ್ಷ್ಮಿ, ಮೀರಾ, ನಿಮಗೆ ಪುಣ್ಯಕೋಟಿ ಗೋವಿನ ಕತೆ ಗೊತ್ತಲ್ಲ? ಆ ಹಸು ತಾನು ಕೊಟ್ಟಿದ್ದ ಮಾತಿನ ಪ್ರಕಾರ ತನ್ನ ಕೆಲಸ ಮುಗಿದ ಮೇಲೆ ವಾಪಸ್ ಬರುತ್ತೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ಖಂಡಿತ ತಪ್ಪು. ಆ ಕಾರಣಕ್ಕೆ ನನ್ನ ಸಾಯಿನಾಥ ಇವತ್ತು ನನ್ನ ಕಣ್ಣಿಗೆ ಕಾಣದೇ ಇರೋ ಹಾಗೆ ಮರೆಯಾಗ್ಬಿಟ್ಟ. ನಾನು ಹೋಗೋ ಸಮಯ ಬಂತು ಅಂತ ತಾನೆ. ಆದಷ್ಟು ಬೇಗ ನಾನು ಸನ್ನಿಧಿಗೆ ಹೋಗಲೇಬೇಕು. ನಾನೇನಾದರೂ ಹೋಗಲಿಲ್ಲ ಅಂದರೆ ಸಂಪೂರ್ಣವಾಗಿ ನಾನು ಅವನ್ನ ನೋಡೋ ಭಾಗ್ಯ ಕಳ್ಕೊಂಡ್ಬಿಡ್ತೀನಿ. ಲಕ್ಷ್ಮಿ, ನೀನು ಹೇಳ್ದಾಗೆ ಕ್ಯಾನ್ಸರಿಂದನೇ ನಿನ್ನ ಜೀವ ಹೋಗುತ್ತೋ ಬಿಡುತ್ತೋ, ಅದು ಭ್ರಮೆನೋ ನಿಜನೋ ಅದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ಭ್ರಮೆನೇ ನಿಜ ಅಂತ ನೀನು ಅಂದ್ಕೊಂಡಿದ್ರೆ ಅದಿತಿ ಮನೆ ಬಿಟ್ಟು ಹೋಗಬಾರ್ದು ಅಂತ ನೀನು ಯಾಕೆ ವಾಪಸ್ ಬಂದೆ? ಅದಿತಿ ನಿನ್ನಿಂದ ದೂರ ಆಗಬಾರ್ದು ಅಂತ ಒತ್ತಾಡ್ತಾ ಇದೆಯಾ? ನಾಳೆ ನೀನೇ ಅದಿತಿಯಿಂದ ದೂರ ಆಗ್ತೀಯ ಅಲ್ವಾ? ಮೀರಾ, ಒಂದು ಹೆಣ್ಣು ಯಾವಾಗಲೂ ಮುತ್ತೈದೆ ಆಗಿರಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ವಾತ್ಸಲ್ಯದಲ್ಲಿ ತಾಯ್ತನ ಕೊಟ್ಟ ಮಗಳು ತಾನು ಸತ್ರು ತನಗೆ ಮಗಳಾಗಿರ್ಬೇಕು ಅಂತಾನೆ ಆಸೆ ಪಡ್ತಾಳೆ. ಅದೇ ಆಸೆ ನನಗೆ. ಒಂದು ವೇಳೆ ಅದಿತಿ ನಮ್ಮ ಮಗಳಲ್ಲ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾಗಿ ಅವಳು ನಮ್ಮಿಂದ ದೂರ ಹೋದ್ರೆ ಖಂಡಿತ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಿತಿ ನಮ್ಮಿಂದ ದೂರ ಆದ್ರೆ ಬರೀ ನನ್ನಿಂದ ಅಷ್ಟೇ ಅಲ್ಲ, ರಾಘವ್ನಿಂದನೂ ಸಹಿಸ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಈ ಸತ್ಯ ಅದಿತಿ ಗೊತ್ತಾದ್ರೆ ಅವಳು ಹೇಗೆ ತಗೋತಾಳೆ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನನ್ನ ಕುಟುಂಬ ಸಂತೋಷವಾಗಿರ್ಬೇಕು. ನಿನ್ನ ಕುಟುಂಬ ನೆಮ್ಮದಿಯಾಗಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಲ್ವಾ? ಆದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಅದರಿಂದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆದಷ್ಟು ಬೇಗ ನಿನ್ನ ಕುಟುಂಬ ನರಳಾಡೋದನ್ನ ನಾನು ನೋಡ್ತೀನಿ. ಮೀರಾ, ಏನ್ ಲಕ್ಷ್ಮಿ? ಏನ್ ಮಾಡ್ತಾ ಇದ್ದೆ? ಏನಿಲ್ಲ,
ಏನೂ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀಯ? ನೀನು ಏನು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತು.